ಹಾಯ್ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನಾನು ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈಗ ನೋಡೋಣ, ಕಳೆದ 2 ತಿಂಗಳಿಂದ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ, ಇನ್ನೂ ಬಂದಿಲ್ಲ. ಅದು ಅಕ್ಟೋಬರ್ ಮತ್ತು ನವೆಂಬರ್ 2 ತಿಂಗಳದು. ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಬಡವರು ಅದರ ಪ್ರಯೋಜನವನ್ನು ಪಡ್ಕೋತಿದ್ದಾರೆ. ಈಗ ಕೆಲವು ಕಡೆ ಹುಷಾರಿಲ್ಲ ಅಂದಾಗ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಅದು ಅಮೌಂಟ್ ಹೋಗ್ತಾ ಇದೆ, 2,000 ಹಣ. ಹಾಗೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇದೆ. ಮತ್ತು ಕೆಲವು ಮನೆಗಳಲ್ಲಿ ಏನಂದರೆ ಕುಡುಕರಿದ್ದಾರೆ, ಅವರು ಕೂಡ ಹೆಂಡತಿ ಮಕ್ಕಳಿಗೋಸ್ಕರ ಆ ಹೆಂಡತಿ ಮಕ್ಕಳು ಏನು ತಂದುಕೊಡದೇ ಇದ್ದಾಗ ಅಂಥವ್ರ ಮನೆಯಲ್ಲೂ ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ. ಈಗ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲದ ವಿಚಾರದ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಮಾಧ್ಯಮದ ಮುಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂದರೆ, ಸರ್ಕಾರಿ ನೌಕರರಿಗೂ ಸಂಬಳ ಕೊಡುವಾಗಲೂ ಕೂಡ 1 ತಿಂಗಳು ಆದ ಮೇಲೆ ತಾನೇ ಇನ್ನೊಂದು ತಿಂಗಳದ್ದು ನಾವು ಕೊಡೋದು. ನಾವು ಒಪ್ಕೋತೀವಿ, 2 ತಿಂಗಳು ಲೇಟ್ ಆಗಿರೋದು ಸತ್ಯ, ಹಾಗಂತ ನಾವು ಕೊಡದೇ ಇರೋದಿಲ್ಲ. ಇನ್ನು 4-5 ದಿನದಲ್ಲಿ ನಾವು ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಅಂದರೆ ಈ 4-5 ದಿನದಲ್ಲಿ ಅಕೌಂಟ್ಗೆ ಅಮೌಂಟನ್ನು ಹಾಕ್ತೀವಿ, ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಹಾಗೆ ಇವರು BJPಯವರು ಎಲೆಕ್ಷನ್ಗಾಗಿ ಹಣ ಹಾಕಿದ್ದೀರಿ ಎಂದು ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದರೆ ಆ ಥರ ಎಲೆಕ್ಷನ್ಗೋಸ್ಕರನೇ ನಾವು ಹಣ ಹಾಕಿದರೆ 14 ತಿಂಗಳಿಂದ ನಾವು ಹಣ ಹಾಕ್ಕೊಂಡು ಬರ್ತಾ ಇದ್ದೀವಿ, 14 ತಿಂಗಳು ಏನು ಚುನಾವಣೆ ನಡೀತಾ ಇರಲಿಲ್ವಲ್ಲ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಆರೋಪ ಎಲ್ಲ ಸುಳ್ಳು. ಆರೋಪ ಅಂತ ಏನು ಮಾಡಿದ್ರೂ ಆರೋಪ ಮಾಡೇ ಮಾಡ್ತಾರೆ. ನಾವು ಒಟ್ಟಿನಲ್ಲಿ ಇನ್ನು 4-5 ದಿನದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.